ಓದಿ ಬಂದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡ್ತದೆ, ನಮ್ಮ ಕೆಲಸ ಉಳ್ಕೊಂಡ್ಬಿಡ್ತದೆ ಅಂತ ಹೇಳ್ತಾ ಇಲ್ಲ. ಅದು ಸಾಕಷ್ಟು ಮಟ್ಟಿಗೆ ನಮ್ಗೆ ಅಲ್ಲಿ ಈ ಭೂಕುಸಿತ ಆಗೋದಿರ್ಬೋದು ಅಥವಾ ನದಿಗಳ ಮೇಲೆ ಇದ್ರ ಕೆಟ್ಟ ಅಭಿವೃದ್ಧಿ ಇವುಗಳು ನಿಲ್ಲಕ್ಕೆ ಒಂದು ನಮಗೆ ಸಹಾಯ ಆಗುತ್ತೆ. ಅಲ್ಲಿ ಕೂಡ ಅವರೇ ನಾವು ಪ್ರತಿ ಸ್ಕೂಲ್ಗಳಲ್ಲಿ ಕೂಡ ಒಂದು ಸ್ಕೂಲ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಮಾಡಬೇಕು. ಇದರಲ್ಲಿ ಮಕ್ಕಳಿಗೂ ಅದಕ್ಕೆ ಬರ್ತದೆ ಅನ್ನೋದು ಅದನ್ನು ಇನ್ನೂ ಮಾಡಿಲ್ಲ. ನಾವು ಬರೀ ಯಾವ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟು ಈಗ ಒಂದು ಪಶ್ಚಿಮ ಘಟ್ಟಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಉದಾಹರಣೆಗೆ ನೀವು ಬೆಂಗಳೂರು ಸುತ್ತ ತಗೊಂಡ್ರೆ ನಮ್ಮಲ್ಲಿ ಸಾಕಷ್ಟು ಕೆರೆಗಳಿದ್ವು, ಇನ್ನೂ ಇದ್ದಾವೆ. ಇದರಲ್ಲಿ ಹುಲ್ಲುಗಾವಲು ಪ್ರದೇಶನೂ ಇದೆ, ಗ್ರಾಸ್ ಲ್ಯಾಂಡ್ಸ್ ಅಂತೀವಿ, ವೆಟ್ ಲ್ಯಾಂಡ್ಸ್ ಅಂತೀವಿ, ಚೌಕ ಪ್ರದೇಶ ಇದೆ. ಇದನ್ನು ಕೂಡ ನಾವು ಕಾಪಾಡ್ಕೊಂಡು ಬರ್ಬೇಕಾಗ್ತದೆ. ಮೊನ್ನೆ ಒಂದು ಮಳೆಗೆ ಎಷ್ಟೊಂದು ಅನಾಹುತ ಆಗಿದೆ. ಈಗ ಮೊನ್ನೆ ಒಂದೇ ಮಳೆ, ಈಗ ಅಖಿಲೇಶ್ ಚಿಪ್ಪಿಯವರು ಹೇಳಿದಾಗೆ 2 ತಿಂಗಳು 1 ತಿಂಗಳಲ್ಲಿ ಆಗುವಂಥ ಮಳೆ ಒಂದು ದಿವಸ 2 ದಿವಸ ಆಗ್ತದೆ. ಇದು ಆಗ್ತಿರ್ಲಿಲ್ಲ. ಯಾಕಂದರೆ ಎಷ್ಟೇ ಮಳೆ ಆದರೂ ನಮ್ಮ ಜೋಗು ಪ್ರದೇಶಗಳು ಏನಿದೆ, ಈಗ ವೆಟ್ ಲ್ಯಾಂಡ್ಸ್ ಅಂತೀವಿ, ಗ್ರಾಸ್ ಲ್ಯಾಂಡ್ಸ್ ಅಂತೀವಿ, ಅದರಲ್ಲಿ ನೀರು ಹೀರ್ಕೊಳ್ಳೋದು ಈಗ ಬರೀ ಮಾರ್ಕೆಟ್ ಇದೆ. ಸೊ ಮಾಧವ ಘಾಟಿ ರಿಪೋರ್ಟ್ ಪಶ್ಚಿಮ ಘಟ್ಟಕ್ಕೆ ಸೀಮಿತವಾದಂತಿದೆ. ಅದೇ ರೀತಿ ನಾವು ನಮ್ಮ ಬೆಂಗಳೂರು ಅಥವಾ ನಮ್ಮ ನಗರಗಳಲ್ಲಿ ಸುತ್ತಮುತ್ತಲು ಏನು ಪರಿಸರ ವ್ಯವಸ್ಥೆಗಳಿದೆ ಇದನ್ನು ಕೂಡ ನಾವು ಕಾಪಾಡ್ಕೋಬೇಕು. ಒಂದು ಪಶ್ಚಿಮ ಘಟ್ಟದಲ್ಲಿ ಆಗ್ತಾ ಇದೆ, ಅಷ್ಟು ಆಗೋದು ಅದನ್ನು ನಾವು ಬಹಳ ಮಟ್ಟಿಗೆ ನಾವು ಅದನ್ನು ತಡೆ ಹಿಡಿದು ವಿ ಕ್ಯಾನ್ ಡೆಫಿನೆಟ್ಲಿ ಕಂಟ್ರೋಲ್ ಟು ಅ ಲಾರ್ಜ್ ಎಕ್ಸ್ಟೆಂಟ್. ತಮ್ಮ ಹೋರಾಟ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ? ಈಗ ನಾವು ಇದು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತೊಂದು ದಿವಸ ಮಾಡಿ ಬಿಡುವಂಥದ್ರಲ್ಲಿ ಇವತ್ತಿಂದ ನಾವು ಶುರು ಮಾಡ್ತಾ ಇದ್ದೀವಿ. ಅಂದರೆ ಇದ್ರ ಬಗ್ಗೆ ಸಾಕಷ್ಟು ನಾವು ಇಡೀ ಪಶ್ಚಿಮ ಘಟ್ಟ, ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಗೋವಾ, ಮಹಾರಾಷ್ಟ್ರ ಎಲ್ಲ ಕಡೆ ನಮಗೆ ಗೊತ್ತಿದ್ದಂಥ ನಮ್ಮ ಪರಿಸರದಲ್ಲಿ ಅಥವಾ ಪರಿಸರದ ಬಗ್ಗೆ ಕಾಳಜಿ ವಹಿಸಿದಂಥ ಸಂಸ್ಥೆಗಳು ಅಥವಾ ಇಂಡಿವಿಜುವಲ್ಸ್ ಇರ್ಬೋದು, ಅವರೆಲ್ಲರನ್ನೂ ನಾವು ಮನವಿ ಏನಂದರೆ ಇದ್ರ ಬಗ್ಗೆ ನಾವು ಅಲ್ಲಿ ಸ್ಥಳೀಯರಿಗೆ ಇದ್ರ ಬಗ್ಗೆ ನಾವು ಆದಷ್ಟು ಅರಿವು ಮೂಡಿಸಬೇಕು. ಇದ್ರ ಬಗ್ಗೆ ಸ್ವಲ್ಪ ನಾವು ಜಾಗೃತಿ ಮೂಡಿಸಲೇಬೇಕು. ಅಂದರೆ ಅವರು ಅರ್ಥ ಆಗುತ್ತೆ ಯಾಕೆ ಆಗ್ತಾ ಇದೆ, ಏನು ಬೇಕು ಏನು ಬೇಡ. ನಾವು ಹೇಳ್ತಾ ಇಲ್ಲ ನಿಮಗೇನು ಬೇಕು, ನಾವು ಏನು ಬೇಕು ಏನು ಬೇಡ ಮಾಡ್ತಾರೆ. ಮಾಧವ ಗಾಡಿಗಳು ಅಲ್ಲಿ ಇದ್ದು ಉಳಿದು ಕೆಲಸ ಮಾಡಿ ಅವ್ರ ಕಡೆಯಿಂದೆಲ್ಲ ಆದಷ್ಟು ತಿಳ್ಕೊಂಡಾಗೂ ಇದನ್ನು ಬರೆದಿದ್ದಾರೆ ರಿಪೋರ್ಟ್. ಬೆಂಗಳೂರು ಕೂತ್ಕೊಂಡು ಪಶ್ಚಿಮ ಘಟ್ಟದಲ್ಲಿ ಏನು ಬೇಕು ಬೇಡ ಅಂತ ಹೇಳಿಲ್ಲ. ಅದೇ ರೀತಿ ನಾವು ಕೂಡ ಇಲ್ಲಿ ಸುಮಾರಷ್ಟು ಸಂಘ ಸಂಸ್ಥೆಗಳ ಜೊತೆ ನಾವು ಕೈ ಜೋಡಿಸಿ ಇದರ ಬಗ್ಗೆ ಈ ರಿಪೋರ್ಟ್ ಬಗ್ಗೆ ಮಾತಾಡಿ ಅಲ್ಲಿ ಏನು ಬೇಕು ಏನು ಬೇಡ ಅನ್ನೋದನ್ನು ಕೂಡ ನಾವು ಅವ್ರ ಕಡೆಯಿಂದ ಒಂದು ಸಲಹೆ ತಗೊಂಡು ಅದನ್ನು ನಾವು ಸರ್ಕಾರಕ್ಕೆ ಕೊಡಬೇಕು.